ಸ್ಪರ್ಧಾತ್ಮಕ ಮಿತ್ರರೇ, ಎಲ್ಲ ನನ್ನ ಕರ್ನಾಟಕ TETಯ ಸ್ಪರ್ಧಾತ್ಮಕ ಮಿತ್ರರಿಗೆ ಇಂದು ನಾವು ಪ್ರಾಚೀನ ಭಾರತದ ನಾಗರಿಕತೆಗಳು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಸಿಂಧೂ ಸರಸ್ವತಿ ನಾಗರಿಕತೆ, ವೇದಗಳ ಕಾಲದ ನಾಗರಿಕತೆಗೆ ಸಂಬಂಧಿಸಿದಿರತಕ್ಕಂಥ ಕೆಲವೊಂದಿಷ್ಟು ವಿಷಯಗಳನ್ನು ನೋಡೋಣ. ಸಿಂಧೂ ನಾಗರಿಕತೆ ಅನ್ನುವಂಥದ್ದು ಭಾರತದ ಪ್ರಾಚೀನ ಕಾಲದಲ್ಲಿಯೇ ಉಗಮವಾಗಿರ್ತಕ್ಕಂಥ ಒಂದು ನಾಗರಿಕತೆ. ಅಂಥ ಒಂದು ನಾಗರಿಕತೆ ಹುಟ್ಟಿದ ನಾಗರಿಕತೆ ಎಲ್ಲಿಪ್ಪ ಅಂತಂದ್ರೆ ಸಿಂಧೂ ಸರಸ್ವತಿ ಹರಪ್ಪ ನಾಗರಿಕತೆಗಳಂತಕ್ಕಂಥವುಗಳು ಪ್ರಮುಖವಾಗಿ ನಾವೇನಾಗ್ತಾವೆ ಅಂತಂದ್ರೆ ಇಲ್ಲಿ ಕಂಡು ಬರ್ತಕ್ಕಂಥವುಗಳು. ಅವುಗಳಲ್ಲಿ ಹರಪ್ಪ ನಾಗರಿಕತೆ ಅಂತಕ್ಕಂಥದ್ದು ಇದು ಇತಿಹಾಸವನ್ನು ನಾವು ನೋಡಿದಾಗ ಹಲವಾರು ಅಲೆಮಾರಿ ಜನಾಂಗದವರು ಇಲ್ಲಿ ತಮ್ಮ ಒಂದು ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥದ್ದು, ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥದ್ದು, ಆಹಾರ ಉತ್ಪಾದನೆ ಹಾಗೆ ಪ್ರಾಣಿ ಸಾಕಾಣಿಕೆಗಳ ಮೂಲಕ ಇವರು ಏನಪ್ಪ ಅಂತಂದ್ರೆ ತಮ್ಮದೇ ಆಗಿರ್ತಕ್ಕಂಥ ಒಂದು ನಗರ ಅನ್ನುವಂಥದ್ದು ನಿರ್ಮಾಣ ಆಗಿರ್ತಕ್ಕಂಥದ್ದು. ಹಾಗಾದರೆ ಈ ನಾಗರಿಕತೆ ಅನ್ನುವಂಥದ್ದು ಯಾವ ರೀತಿ ನಮಗಿಲ್ಲಿ ಇತಿಹಾಸವನ್ನು ತಿಳ್ಕೊಳ್ಳಲಿಕ್ಕೆ ಶೋಧ ಆಗಲಿಕ್ಕೆ ಕಾರಣ ಆಯಿತು ಅನ್ನೋದನ್ನು ನೋಡಿದರೆ 1921ರಲ್ಲಿ ಇಲ್ಲಿ ಪ್ರಶ್ನೆ ಬರ್ತದೆ, ಈ ಸಿಂಧೂ ನಾಗರಿಕತೆಯನ್ನು ಮೊಟ್ಟ ಮೊದಲನೇದಾಗಿ ಯಾರು ಕಂಡುಹಿಡಿತಾರೆ ಅಂತೇಳಿ. 1921ರಲ್ಲಿ ದಯಾರಾಮ್ ಸಹಾನಿ ಅಂತಕ್ಕಂತಹ ವ್ಯಕ್ತಿ ತನ್ನದೇ ಆಗಿರ್ತಕ್ಕಂತಹ ಒಂದು ಸಂಶೋಧನೆಯನ್ನು ಪ್ರಾರಂಭ ಮಾಡ್ತಾನೆ. ಅವನ ಮುಖಾಂತರ ಹರಪ್ಪ ನಾಗರಿಕತೆ ಅನ್ನುವಂಥದ್ದು ಪ್ರಾರಂಭ ಆಗ್ತೈತಿ. ಆ ವಿಷಯವನ್ನು 1924ರಲ್ಲಿ ಜಾನ್ ಮಾರ್ಷಲ್ ಅಂತಕ್ಕಂಥ ವ್ಯಕ್ತಿ ಮೊದಲ ಬಾರಿಗೆ ಪತ್ರಿಕೆಯ ಮೂಲಕ ಘೋಷಣೆಯನ್ನು ಮಾಡ್ತಾನೆ. ಹೀಗೆ ಭಾರತದಲ್ಲಿ ನಮಗೆ ಕಂಡು ಬಂದಿರತಕ್ಕಂತಹ 500 ವರ್ಷಗಳ ಹಿಂದಿನ ಅಸ್ತಿತ್ವವನ್ನು ಒಳಗೊಂಡಿರ್ತಕ್ಕ 5000 ವರ್ಷಗಳ ಹಿಂದಿನ ಅಸ್ತಿತ್ವವನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಒಂದು ಹರಪ್ಪ ನಾಗರಿಕತೆ ಅಂತಕ್ಕಂಥದ್ದು. ಈ ನಾಗರಿಕತೆ ಸಿಂಧೂ ಮತ್ತು ಪಂಜಾಬ್ ಅಂತಕ್ಕಂಥ ಒಂದು ಪ್ರಾಂತ್ಯಗಳಲ್ಲಿ ಪ್ರಮುಖವಾಗಿ ಏನಾಗ್ತೈತಿ ಅಂತಂದ್ರೆ ಹೆಚ್ಚಿನ ನೆಲೆಗಳಲ್ಲಿ ನಮಗೆ ಕಂಡು ಬರ್ತದೆ. ಅಷ್ಟೇ ಅಲ್ಲದೆ ರಾಜಸ್ಥಾನ, ಗುಜರಾತ ಮುಂತಾದ ಕಡೆಗಳಲ್ಲೂ ಕೂಡ ಈ ಒಂದು ನಾಗರಿಕತೆ ಕಂಡು ಬರ್ತದೆ. ಹಾಗಾದರೆ ಈ ಒಂದು ನಾಗರಿಕತೆಯ ನಗರ ಯೋಜನೆ ಹೆಂಗೈತಿ ಅಂತೇಳಿ ಇತಿಹಾಸವನ್ನು ನೋಡಿದಾಗ ಹರಪ್ಪ ಅಂತಕ್ಕಂಥ ನಾಗರಿಕತೆ 2 ಮತ್ತು ಹೆಚ್ಚಿನ ಭಾಗಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ಇಲ್ಲಿ ಕಾಣಬಹುದು. ಎಷ್ಟು 2 ಮತ್ತು 2ಕ್ಕಿಂತ ಹೆಚ್ಚಿನ ಭಾಗಗಳನ್ನು ನಾವಿಲ್ಲಿ ಕಾಣ್ತೀವಿ. ಮುಖ್ಯವಾಗಿ ಪಶ್ಚಿಮದ ಭಾಗ ಕಿರಿದಾಗಿದ್ದ ಅದನ್ನು ಆಗಿನ ಕಾಲದಲ್ಲಿ ಕೋಟೆ ಅಂತೇಳಿ ಏನು ಮಾಡ್ತಿದ್ರು ಅಂತಂದ್ರೆ ಅಲ್ಲಿನ ಜನ ಕರಿತಿದ್ರು. ಅಷ್ಟೇ ಅಲ್ಲದೆ ಪೂರ್ವದ ಭಾಗ ಅಂತಕ್ಕಂಥದ್ದು ವಿಶಾಲವಾಗಿತ್ತು, ಅದನ್ನು ತಗ್ಗಿನ ಪ್ರದೇಶ ಅಂತೇಳಿ ಕರಿತಿದ್ರು. ಹೀಗಾಗಿ ಇದೊಂದು ಏನಪ್ಪ ಅಂತಂದ್ರೆ ವಿಶೇಷವಾಗಿರ್ತಕ್ಕಂಥ ನಗರ. ಅಲ್ಲಿರ್ತಕ್ಕಂಥ ನಗರ ಯೋಜನೆಯನ್ನು ನೋಡಿದಾಗ ಪ್ರಮುಖವಾಗಿರ್ತಕ್ಕಂತಹ ಸುಟ್ಟ ಇಟ್ಟಿಗೆಗಳ ಮುಖಾಂತರವಾಗಿ ಅವುಗಳನ್ನು ಬಳಸಿಕೊಂಡು ಗೋಡೆಗಳನ್ನು ಕಟ್ಟಿಕೊಂಡು ನಿರ್ಮಾಣವನ್ನು ಮಾಡಿಕೊಂಡಾರ. ಪರಸ್ಪರ ಇಟ್ಟಿಗೆಗಳನ್ನು ಇಟ್ಟುಕೊಂಡು ಗೋಡೆಗಳು ಏನಾಗ್ಯಾವ ಅಂತಂದ್ರೆ ಭದ್ರವಾಗಿರ್ತಕ್ಕಂಥವುಗಳು. ಅಷ್ಟೇ ಅಲ್ಲದೆ ಇಲ್ಲಿ ಇನ್ನೊಂದು ಪಟ್ಟಣ ಕಂಡು ಬರ್ತದೆ. ಅದು ಯಾವುದಪ್ಪ ಅಂತಂದ್ರೆ ಮೊಹೆಂಜೊದಾರೋ ಅನ್ನೋಂಥದ್ದು. ಅದನ್ನು ಒಂದು ಅಲ್ಲಿ ಒಂದು ಈಜುಕೊಳ ಅಂತಕ್ಕಂಥದ್ದು ಕೂಡ ಕಂಡು ಬರ್ತದೆ. ವಿದ್ವಾಂಸರು ಇದನ್ನು ಸ್ನಾನದ ಕೊಳ ಅಂತೇಳಿ ಏನು ಮಾಡ್ತಾರೆ ಅಂತಂದ್ರೆ ಕರೀತಾರೆ. ಅಂಥ ಒಂದು ಸ್ನಾನದ ಕೊಳ ನೀರಿನ ಸೋರಿಕೆ ಆಗದಂತೆ ಎಚ್ಚರ ವಹಿಸಿ ಕಟ್ಟಿರ್ತಕ್ಕಂಥದ್ದು. ಜೊತೆಗೆ 2 ಕಡೆಗಳಲ್ಲಿ ಮೆಟ್ಟಲುಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು, ಸುತ್ತಲುಗಳು ಕೋಟೆಗಳಿಂದ ರಕ್ಷಣೆ ಮಾಡಿರ್ತಕ್ಕಂಥದ್ದನ್ನು ಕಾಣಬಹುದು. ಇಂತಹ ಒಂದು ಈಜುಕೊಳದಲ್ಲಿ ಪ್ರಮುಖ ವ್ಯಕ್ತಿಗಳು ವಿಶೇಷವಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಸ್ನಾನವನ್ನು ಮಾಡ್ತಿದ್ರು ಅಂತೇಳಿ ಏನಪ್ಪ ಅಂತಂದ್ರೆ ನಮಗೆ ನೋಡಲಿಕ್ಕೆ ಸಿಗ್ತವೆ. ಇನ್ನಷ್ಟೇ ಅಲ್ಲದೆ ಪ್ರಮುಖವಾಗಿ ಕಾಲಿಬಂಗನ್ ಮತ್ತು ಲೋಥಾಲ್ಗಳಲ್ಲಿ ಬೆಂಕಿ ಉಲೆಗಳು ಕಂಡು ಬಂದಾವ. ಮೊಹೆಂಜೊದಾರೋ, ಹರಪ್ಪ, ಲೋಥಾಲ್ಗಳಲ್ಲಿ ಸಂಗ್ರಹಣೆಯ ಕೊಠಡಿಗಳು ನಮಗೇನಾಗ್ತಾವೆ ಅಂದರೆ ಇಲ್ಲಿ ಕಂಡು ಬರ್ತಾವ. ಅಷ್ಟೇ ಅಲ್ಲದೆ ಇಲ್ಲಿ ವಿಶೇಷವಾಗಿ ನಾವು ಗಮನಿಸಿದಾಗ ಜನವಸತಿಯ ಗ್ರಾಮಗಳು ಕಂಡು ಬಂದಿರತಕ್ಕಂಥದ್ದು. ಮನೆಗಳನ್ನು ಯಾವ ರೀತಿ ನಿರ್ಮಾಣ ಮಾಡ್ಯಾರ ಅನ್ನೋದನ್ನು ನಾವು ನೋಡಿದಾಗ ಎಲ್ಲವೂ ಸುಟ್ಟ ಇಟ್ಟಿಗೆಗಳಿಂದ ರಚನೆ ಆಗ್ಯಾವ. ಜೊತೆಗೆ ಮನೆಯ ಪಕ್ಕದಲ್ಲಿ ರಸ್ತೆಗಳು, ಚರಂಡಿಗಳು ಅಲ್ಲಿ ಕಾಣಬಹುದಾಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿರ್ತಕ್ಕಂಥ ವಿಶೇಷವಾಗಿ ಜನರು ಏನಪ್ಪ ಅಂತಂದ್ರೆ 2 ಅಂತಸ್ತಿನ ಮನೆಗಳನ್ನು ಹೊಂದಿರತಕ್ಕಂಥದ್ದು. ಅವುಗಳು ಕೂಡ ಇಟ್ಟಿಗೆಯಿಂದ ನಿರ್ಮಾಣ ಆಗಿರ್ತಕ್ಕಂಥ ಮನೆಗಳು, ಭದ್ರವಾಗಿರ್ತಕ್ಕಂಥ ಒಂದು ಗೋಡೆಗಳನ್ನು, ಒಳಾಂಗಣದ ಸುತ್ತ ಕೊಠಡಿಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ಗಮನಿಸಬಹುದು. ಜೊತೆಗೆ ಮನೆಯ ಬಾಗಿಲುಗಳು ರಸ್ತೆಯ ಮಗ್ಗಲಿನಿದ್ದು ಯಾವ ಕಿಟಕಿಯೂ ರಸ್ತೆಯ ಕಡೆ ಮುಖ ಮಾಡಿರಲಿಲ್ಲ. ಮನೆಗಳು ಸ್ನಾನದ ಕೊಠಡಿಗಳನ್ನು
ಒಳಗೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಪ್ರತಿಯೊಂದು ಮನೆಗಳಿಗೆ ನೀರಿನ ವ್ಯವಸ್ಥೆಗಳು ಕಂಡು ಬರ್ತಕ್ಕಂಥದ್ದು. ಇನ್ನು ಅಷ್ಟೇ ಅಲ್ಲದೆ ಇಲ್ಲಿ ಒಳಚರಂಡಿ ವ್ಯವಸ್ಥೆಗಳು ಕೂಡ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಕಂಡು ಬಂದಿರತಕ್ಕಂಥವುಗಳು. ಅಚ್ಚುಕಟ್ಟಾಗಿರ್ತಕ್ಕಂತಹ ಒಂದು ಒಳಚರಂಡಿ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡ್ಯಾರ. ಆ ಒಳಚರಂಡಿ ಅವಾಗ ಶುಚಿಯಾಗಿಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ಯಾರ. ಪ್ರತ್ಯೇಕವಾಗಿರ್ತಕ್ಕಂಥ ಅಧಿಕಾರಿಗಳ ಮೂಲಕ ಒಳಚರಂಡಿ ವ್ಯವಸ್ಥೆಗಳನ್ನು ಕಾಲಕ್ಕೆ ಸುವ್ಯವಸ್ಥಿತವಾಗಿ ಇಡ್ತಕ್ಕಂಥ ಒಂದು ಕೆಲಸಗಳನ್ನು ಮಾಡ್ತಿದ್ರು. ಸಾರ್ವಜನಿಕ ಬಾಧ್ಯತೆಗಳನ್ನು ಇವರು ಸಹಿತ ಏನು ಮಾಡ್ತಿದ್ರು ಅಂದರೆ ನೋಡ್ತಿದ್ರು. ಹೀಗೆ ಸುಸಜ್ಜಿತವಾಗಿರ್ತಕ್ಕಂಥ ನಿರ್ಮಾಣ ವ್ಯವಸ್ಥೆ ಇಲ್ಲಿ ಒಂದು ಕಂಡು ಬರ್ತಕ್ಕಂಥದ್ದು. ಇನ್ನು ಅದರೊಳಗೆ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಜನರ ಬದುಕು ಹೆಂಗಿತ್ತು ಅಂತಂದ್ರೆ ವಲಸೆಯಿಂದ ಬಂದು ಏನಪ್ಪ ಅಂತಂದ್ರೆ ಇಲ್ಲಿ ಒಂದು ಕಡೆ ನಿಲ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು. ಹೀಗಾಗಿ ಅವರು ಗುಡಿಸಲುಗಳನ್ನು ಮತ್ತು ಕುರುಗ ನಮಗೆ ಮನೆಗಳನ್ನ ಹಾಕಿಕೊಂಡಿರ್ತಕ್ಕಂಥ ಒಂದು ಸ್ಥಳಗಳು ಏನಪ್ಪ ಅಂತಂದ್ರೆ ಪ್ರಾಪ್ತಶಾಸ್ತ್ರಜ್ಞರ ಪತ್ತೆ ಹಚ್ಚಿರ್ತಕ್ಕಂಥದ್ದು. ಅದರೊಳಗಡೆ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಕಾಶ್ಮೀರದಲ್ಲಿ ಬರ್ತಕ್ಕಂತಹ ಬರ್ಜುರ್ ಹೋಮ್ನಲ್ಲಿ ನೆಲಮನೆ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಇಲ್ಲಿ ಪ್ರಾಪ್ತಶಾಸ್ತ್ರಜ್ಞರ ಕಂಡು ಹಿಡಿದಿರ್ತಕ್ಕಂಥದ್ದು. ಆ ಜನ ಭೂಮಿ ಒಳಗಡೆ ರಂಧ್ರದಂತೆ ಗುಂಡಿಯನ್ನು ತೋಡಿಕೊಂಡು ಅದರೊಳಗೆ ಬದುಕನ್ನು ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದರು. ಗುಂಡಿ ಒಳಗಡೆ ಹೋಗಲಿಕ್ಕೆ ಏನಪ್ಪ ಅಂತಂದ್ರೆ ಮೆಟ್ಟಿಲುಗಳು ಜೊತೆಗೆ ಪ್ರಾಣಿಗಳಿಂದ ರಕ್ಷಣೆ ಪಡಲಿಕ್ಕೆ ಏನಪ್ಪ ಅಂತಂದ್ರೆ ಪ್ರಮುಖವಾಗಿ ಕಾರಣ ಆಗಿರ್ತಕ್ಕಂಥದ್ದು. ಈ ರೀತಿ ವಾತಾವರಣ ಅಲ್ಲಿ ನಮಗೆ ಕಂಡು ಬರ್ತದೆ. ಇನ್ನಷ್ಟೇ ಅಲ್ಲದೆ ನಮಗೆ ದೊರೆತಿರ್ತಕ್ಕಂಥ ಮೊಟ್ಟ ಮೊದಲ ಹಳ್ಳಿ ಅಂತೇಳಿ ನಾವು ಮೆಹರ್ಗರ್ ಅಂತೇಳಿ ನಾವು ನೋಡ್ತೀವಿ. ಮೆಹರ್ಗರ್ ಅಂತಕ್ಕಂಥದ್ದು ನಮಗೆ ದೊರೆತಿರ್ತಕ್ಕಂಥ ಮೊಟ್ಟ ಮೊದಲ ಹಳ್ಳಿ ಅಂತಕ್ಕಂಥದ್ದು. ಈ ಒಂದು ಅಲ್ಲಿರ್ತಕ್ಕಂಥ ಮೆಹರ್ಗರ್ನ ಜನ ಬಾರ್ಲಿ ಮತ್ತು ಗೋಧಿಯನ್ನು ಏನು ಮಾಡ್ತಿದ್ದಾರೆ ಅಂತಂದ್ರೆ ಬೆಳೀತಕ್ಕಂಥದ್ದು. ಹಾಗಾದರೆ ಹರಪ್ಪ ನಾಗರಿಕತೆಯ ಜನರ ಸಾಂಸ್ಕೃತಿಕ ಬದುಕುಗಳು ಹೆಂಗಿದ್ವು? ಕಟ್ಟಡಗಳನ್ನು ಹೊರತುಪಡಿಸಿದ್ವಿ ಅಂತಂದ್ರೆ ನಾವು ಇಲ್ಲಿ ಕೆಲವೊಂದಿಷ್ಟು ಲೋಹದ ವಸ್ತುಗಳ ಹಾಗೂ ಬೆಲೆ ಬಾಳುವ ಹರಳುಗಳನ್ನು ನಾವು ಕಾಣ್ತೀವಿ. ಅಷ್ಟೇ ಅಲ್ಲದೆ ಅತಿ ಹೆಚ್ಚಾಗಿ ದೊರೆತಿರುವ ವಸ್ತುಗಳಲ್ಲಿ ಮಣಿಗಳದಾವು, ಮುದ್ರೆಗಳನ್ನು ಸಹಿತ ನಾವು ಕಾಣಬಹುದು. ಅಷ್ಟೇ ಅಲ್ಲದೆ ಹರಪ್ಪ ಮತ್ತು ಮೆಸೊಪೊಟೇಮಿಯಾದಲ್ಲೂ ಕೂಡ ಇಲ್ಲಿ ಏನಪ್ಪ ಅಂತಂದರೆ ಈ ಒಂದು ಮಣಿಗಳಿಗೆ ಮುದ್ರೆಗಳಿಗೆ ಬೇಡಿಕೆಗಳಿದ್ದು ಮನೆಗಳಿಗೆ ಉದ್ದವಾಗಿರ್ತಕ್ಕಂಥ ರಂಧ್ರವನ್ನು ಕೊರೆಯತಕ್ಕಂತಹ ವಿಧಾನವನ್ನು ಅಳವಡಿಸಿ ಅವುಗಳನ್ನು ಜನ ಕರಗತ ಮಾಡಿಕೊಂಡು ವಿಶೇಷವಾಗಿ ಅವುಗಳನ್ನು ಬಳಕೆ ಮಾಡ್ತಿದ್ದರು. ಅಷ್ಟೇ ಅಲ್ಲದೆ ಲೋಹಗಳ ಶಂಖಗಳನ್ನು ಜೊತೆಗೆ ಮತ್ತಿತರ ವಸ್ತುಗಳನ್ನು ಏನು ಮಾಡ್ತಿದ್ರು ಅದರಲ್ಲಿ ಬಹುಸಂಖ್ಯೆಯಲ್ಲಿ ಬಳಸ್ತಿದ್ರು. ಅಷ್ಟೇ ಅಲ್ಲದೆ ಇಲ್ಲಿರ್ತಕ್ಕಂಥ ಚಿತ್ರಗಳನ್ನು ಗಮನಿಸಿದಾಗ ಚಿತ್ರಲಿಪಿಗಳು ನಮಗೆ ವಿಶೇಷವಾಗಿ ಏನಾಗ್ಯಾವತ್ತಂದ್ರೆ ಕಂಡು ಬಂದಾವ. ಇವುಗಳ ಮೂಲಕ ಅವರಿಗೆ ಬರಹದ ಕೌಶಲ್ಯವೂ ಕೂಡ ಇತ್ತು, ಜ್ಞಾನ ಇತ್ತು ಅನ್ನೋದು ಗೊತ್ತಾಗ್ತೈತಿ. ಚಿತ್ರಲಿಪಿಗಳನ್ನು ನಾವು ಗಮನಿಸಿ ಇಲ್ಲಿ ಅವರ ಒಂದು ಬರವಣಿಗೆಯನ್ನು ಗುರುತು ಮಾಡ್ಕೋಬಹುದು. ಮುದ್ರೆಗಳ ಮೇಲೆ ಈ ಒಂದು ಮೂಡಿರ್ತಕ್ಕಂತಹ ಚಿತ್ರಗಳ ಪೈಕಿ ಋಷಭ ಅಂತಕ್ಕಂಥದ್ದು ಪ್ರಮುಖವಾಗಿ ನಮಗೇನಾಗ್ತೈತಿ ಅಂದ್ರೆ ಕಂಡು ಬರ್ತದೆ. ಇಂತಹ ಒಂದು 5,000 ವರ್ಷಗಳ ಒಂದು ಇತಿಹಾಸವನ್ನು ಹೊಂದಿಕೊಂಡಿರ್ತಕ್ಕಂಥ ನಾಗರಿಕತೆ ಯಾವ ರೀತಿ ಅವನತಿಯನ್ನು ಕಾಣ್ತತಿ ಅಂತೇಳಿ ನಾವು ನೋಡಿದಾಗ ನಮಗಿಲ್ಲಿ ಒಂದು ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥವ್ರು ಕೃಷಿ ವ್ಯಾಪಾರವನ್ನು ಅವಲಂಬಿಸಿ ಪ್ರಮುಖ ಗೋಧಿ ಮಾರ್ಲಿ ಕಾಳುಗಳನ್ನು ಬೆಳೆದುಕೊಂಡಿರ್ತಕ್ಕಂಥ ಜನ, ಮೀನುಗಾರಿಕೆಯನ್ನು ಮಾಡ್ತಕ್ಕಂಥ ಜನ, ಒಳ್ಳೆಯ ಉಡುಪು ಬಗೆ ಉಡುಪು ಒಳಗೊಂಡಿರ್ತಕ್ಕಂಥ ಜನ. ಅಷ್ಟೇ ಅಲ್ಲದೆ ಕೋಳಿ ಸಾಕಾಣಿಕೆ, ಪಶು ಸಂಗೋಪನೆಗಳನ್ನು ಮಾಡ್ಕೊತು ಒಂದು ಉತ್ತಮವಾಗಿರ್ತಕ್ಕಂತಹ ಬದುಕನ್ನು ನಡೆಸ್ತಕ್ಕಂಥ ಜನ ಯಾವ ರೀತಿ ಅವನತಿಯನ್ನು ಆದರು ಅಂತೇಳಿ ನಾವು ನೋಡಿದಾಗ ಸುಮಾರು 4 ವರ್ಷಗಳ ಹಿಂದೆ ಈ ಒಂದು ನಾಗರಿಕತೆ ಅವನತಿ ಆತಿ ಅಂತೇಳಿ ಇತಿಹಾಸ ತಜ್ಞರು ಹೇಳ್ತಾರೆ. ಹಾಗಾದರೆ ಏನು ಕೆಲವೊಂದಿಷ್ಟು ಬತ್ತಿ ಹೋಗಿರ್ತಕ್ಕಂಥ ನದಿಗಳಿಂದ ಅಲ್ಲಿರ್ತಕ್ಕಂಥ ಬದುಕಿಗೆ ನೀರಿನ ಅವಶ್ಯಕತೆ ಇರೋ ಕಾರಣ ಜನ ವಲಸೆಯನ್ನು ಮಾಡಿರಬಹುದು ಅನ್ನೋದು ಕೂಡ ಏನಪ್ಪ ಅಂತಂದರೆ ಕೆಲವೊಂದು ಇತಿಹಾಸಕಾರರ ವಿಚಾರಗಳು. ಜೊತೆಗೆ ದಿಕ್ಕು ಬದಲಾಗಿರ್ತಕ್ಕಂಥ ನದಿಗಳಿಂದ ಪ್ರವಾಹ ಉಂಟಾಗಿ ಅಲ್ಲಿ ಏನಪ್ಪ ಅಂತಂದ್ರೆ ಆ ಒಂದು ನಾಗರಿಕತೆ ಅವನತಿ ಆಗಿರಬಹುದು ಅನ್ನೋದು ಕೂಡ ಕೆಲವೊಂದು ಇತಿಹಾಸ ತಜ್ಞರ ಅಭಿಪ್ರಾಯ. ಕೆಲವೊಂದಿಷ್ಟು ಕಾಡು ನಾಶ ಆಗಿರುವ ಕಾಲಘಟ್ಟದಲ್ಲಿ ಇಲ್ಲಿರ್ತಕ್ಕಂಥ ಮರ ಮುಟ್ಟುಗಳ ಅವಶ್ಯಕತೆಗೆ ಅನುಗುಣವಾಗಿ ಹರಪ್ಪ ನಾಗರಿಕತೆ ಜನ ಬೇರೆ ಕಡೆ ವಲಸೆ ಹೋಗಿರಬಹುದು ಅನ್ನೋದು ಕೂಡ ಪ್ರಮುಖವಾಗಿರ್ತಕ್ಕಂಥ ವಿಷಯ. ಪ್ರಭಾವದಿಂದ ಜಲಾವೃತ ಆಗಿ ಇಲ್ಲಿ ಏನಪ್ಪ ಅಂತಂದರೆ ಈ ಒಂದು ಹರಪ್ಪನ ಒಂದು ನಾಗರಿಕತೆ ಅವನತಿ ಆಗಿರಬಹುದು. ಜೊತೆಗೆ ಬೇರೆ ಬೇರೆ ಪ್ರದೇಶಗಳಿಗೆ ತಮಗೆ ಬೇಕಾಗಿರ್ತಕ್ಕಂಥ ಮೂಲಸೌಕರ್ಯಗಳನ್ನ ಹುಡುಕ್ತಾ ಅಲ್ಲಿರ್ತಕ್ಕಂಥ ಜನ ಅಲೆದಾಡ್ತಾ ಏನಪ್ಪ ಅಂತಂದ್ರೆ ಹೋಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಅಷ್ಟೇ ಅಲ್ಲದೆ ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ನಾವು ಕೆಲವೊಂದಿಷ್ಟು ಮುಖ್ಯ ಅಂಶಗಳ ಕಡೆಗೆ ಗಮನವನ್ನು ಹರಿಸಿದಾಗ ನಮಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಬರ್ತಾವೆ.
ಏನಪ್ಪ ಅಂತಂದ್ರೆ ಸಿಂಧು ನಾಗರಿಕತೆಯ ಶೋಧನೆ ನಡೆದ ವರ್ಷ ಅಂತಕ್ಕಂಥದ್ದು 1920 ಮತ್ತು 21ರಲ್ಲಿ ದೆಹರಂ ಸಹಾನಿ ಅನ್ನುವಂಥದ್ದು. ಇದು ಕೂಡ ಪ್ರಶ್ನೆಗಳು ಹಲವಾರು ಬಾರಿ ಬಂದದ. ಜೊತೆಗೆ ಇಲ್ಲಿರ್ತಕ್ಕಂಥ ಬೃಹತ್ ಹಡಗುಗಟ್ಟೆಯನ್ನು ಒಳಗೊಂಡಿರ್ತಕ್ಕಂಥ ನಗರ ಯಾವುದು ಅಂತೇಳಿ ನಾವು ನೋಡಿದಾಗ ಲೋಥಾಲ್ ಅಂತಕ್ಕಂಥದ್ದು. ಇದು ಕೂಡ ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಇನ್ನು ವಿಶೇಷವಾಗಿ ವಿಶ್ವಕ್ಕೆ ಭಾರತದ ಪ್ರಾಚೀನ ನಾಗರಿಕತೆಯ ಶೋಧ ಪ್ರಕಟಿಸುವಲ್ಲಿ ನೇತೃತ್ವವನ್ನು ವಹಿಸಿರ್ತಕ್ಕಂಥವ್ರು. ನೋಡಿರಿ, ಇವತ್ತು ನಾವು ನಾಗರಿಕತೆಯನ್ನು ಓದಾಕತ್ತೀವಿ ಅಂತಂದ್ರೆ ಈ ವಿಷಯವನ್ನು ಶೋಧವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ದಯಾರಾಮ್ ಸಾಹ್ನಿ. ಆದರೆ ಆ ವಿಷಯವನ್ನು ಪ್ರಕಟಣೆ ಮಾಡಿ ಇಂಥ ಒಂದು ನಾಗರಿಕತೆ ಇತ್ತು ಅನ್ನುವಂತಹ ಇದನ್ನು ಪ್ರಸ್ತುತಪಡಿಸಲಿಕ್ಕೆ ನೇತೃತ್ವವನ್ನು ವಹಿಸಿರ್ತಕ್ಕಂಥದ್ದು ಜಾನ್ ಮಾರ್ಷಲ್ ಅಂತಕ್ಕಂಥ ವ್ಯಕ್ತಿ. ನೋಡಿ, ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ನಮಗೆ ಬರುವಂತಹ ಸಾಧ್ಯತೆಗಳು ಆಗಿರುವ ಕಾರಣಕ್ಕೆ ಸಿಂಧು ನಾಗರಿಕತೆ ಅನ್ನುವಂಥದ್ದು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ. ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಮುಂದೆ ಬರುತ್ತೇವೆ.